ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇದು ಬಂದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಬೆಳಗಿನ ತಿಂಡಿಗೆ ಬೀಟ್ರೂಟ್ ಚಪಾತಿ ಹಾಗೆ ಮಟರ್ ಮೆಂತಿನ ಮಾಡೋಣ ಅಂತ ಹೇಳಿ ನಾನು ಡಿಸೈಡ್ ಮಾಡಿಕೊಂಡೆ. ಹಾಗೆ ನಾನು ಅಡುಗೆನ ಸ್ಟಾರ್ಟ್ ಮಾಡಿದೆ. ಇದು ಬಂದು ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿದೆ. ಜೊತೆಗೆ ಇವಾಗ ಸೀಸನ್ ಕೂಡ ಚೆನ್ನಾಗಿದೆ. ಅಂದರೆ ನಮಗೇನು ಇವಾಗ ಪೀಸ್ ಸಿಗ್ತಾ ಇದೆ, ಅದು ಇವಾಗ ಸೀಸನಲ್ಲಿರೋದ್ರಿಂದ ನಾವು ಆರಾಮಾಗೆ ಮಾಡ್ಬೋದು. ಜೊತೆಗೆ ತುಂಬ ಟೇಸ್ಟಿಯಾಗೂ ಕೂಡ ಇತ್ತು. ಡೋಂಟ್ ಮಿಸ್, ನೀವು ಕೂಡ ಇದನ್ನು ಮಾಡಿ ಒಂದ್ಸತಿನಾದರೂ ನೀವು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಏನಿಲ್ಲ, ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಲವಂಗ ಜೊತೆಗೆ ಒಂದೆರಡು ಏಲಕ್ಕಿ ಹಾಗೆ ಪಲಾವ್ ಎಲೆನ ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೆ ನಾನು ಹಸಿ ಬಟಾಣಿ ನಾವೇನು ಬಿಡಿಸ್ಕೊಂಡಿದ್ದೀವಿ ಅದನ್ನು ನಾವು ಫ್ರೈ ಮಾಡಬೇಕು. ನಾವು ಮಾಮೂಲಿ ನಮಗೆ ಏನು ಡ್ರೈ ಬಟಾಣಿ ಏನು ಸಿಗುತ್ತೆ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ಹಸಿ ಬಟಾಣಿ ಸೀಸನ್ ಆದ್ದರಿಂದ ನಮಗೆ ಇದೇ ಟೇಸ್ಟಿ ಅಂತ ಅನಿಸುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬಟಾಣಿನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಸಣ್ಣದಾಗೆ ಹಚ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪನ್ನು ನಾವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹೆಚ್ಚಿಗೆ ಕೂಡ ಫ್ರೈ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ಸೊಪ್ಪಾದ್ರಿಂದ ಬೇಗನೆ ನಮಗೆ ಸೊಪ್ಪು ಕರ್ಗೋಗ್ಬಿಡುತ್ತೆ. ಎಣ್ಣೆನಲ್ಲಿ ಬೇಗ ಫ್ರೈ ಆಗಿಬಿಡುತ್ತೆ. ಇದಕ್ಕೆ ನಾನು ಮಸಾಲಾನ ಹಾಕೊತಾ ಇದ್ದೀನಿ. ಏನೇನು ಮಸಾಲ ಹಾಕಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಮಸಾಲೆಗೆ 1 ಈರುಳ್ಳಿ ಮತ್ತು ಒಂದು 7ರಿಂದ 8 ಆಗೋಷ್ಟು ಬಾದಾಮಿ ಮತ್ತು 1 ಸ್ಪೂನ್ ಆಗೋಷ್ಟು ಸೋಂಪು ಮತ್ತು ಶುಂಠಿ, ಗಸಗಸೆ ಮತ್ತು ಹುರಿಗಡಲೆ ಇಷ್ಟನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಅಂದರೆ ಇಷ್ಟನ್ನು ಕೂಡ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಮೆಂತ್ಯ ಸೊಪ್ಪು ಸ್ವಲ್ಪ ಫ್ರೈ ಆಗಿದ್ದೆಲ್ಲ ಆದಮೇಲೆ ನಾನು ಈ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದರಲ್ಲಿ ನಾವು ಯಾವುದೇ ರೀತಿ ಪೇಸ್ಟ್ ಮಾಡಿರೋದನ್ನು ಹುರಿದಿರೋದಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ನಾವು ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿದ್ರೆ ಆಯಿತು. ನೀರು ಕೂಡ ಹೆಚ್ಚಿಗೆ ಸೇರಿಸೋ ಅಗತ್ಯ ಇಲ್ಲ, ಸ್ವಲ್ಪ ನಾವು ಸೇರಿಸ್ಕೊಬೇಕಾಗತ್ತೆ. ಇಷ್ಟನ್ನೇ ನಾವು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು, ಮುಗೀತು, ನಮಗೆ ಮೆಂತಿ ಮಟರ್ ಮಸಾಲ ರೆಡಿ ಆಗುತ್ತೆ. ನಾನು ನೆಕ್ಸ್ಟ್ ಬಂದು ಇವಾಗ ಚಪಾತಿ ಸುಡೋಣ ಅಂತ ಹೇಳಿ ಬಂದೆ. ಚಪಾತಿಗೆ ಜಸ್ಟ್ ಏನಿಲ್ಲ, ನಾನು ಬೀಟ್ರೋಟನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಹೋಲ್ ಬೀಟ್ರೋಟ್ನ ನಾನು ಯೂಸ್ ಮಾಡಿದ್ದೀನಿ. ಅದನ್ನು ನಾನು ಯಾವುದೇ ರೀತಿ ಸೋಸ್ ಇಲ್ಲ, ಹಾಗೆ ನಾನು ಏನು ಹಿಟ್ಟಿಗೆ ಹಾಕಿ ಕಲಸಿದ್ದೀನಿ, ಗೋಧಿ ಹಿಟ್ಟಿಗೆ ಹಾಕಿ ಅದನ್ನು ಕಲಸಿದ್ದೀನಿ ಅಷ್ಟೇ. ಅದು ಒಂದು ಬೀಟ್ರೋಟ್ ಕಲರ್ ಇರೋದ್ರಿಂದ ಆ ರೀತಿ ನಮಗೆ ರೆಡ್ಡಾಗಿ ಕಾಣಿಸುತ್ತೆ. ಈ ಥರ ನೀವು ಮಾಡ್ಕೊಳ್ಳಿ, ತುಂಬಾ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ನಾನು ಮಧ್ಯಾಹ್ನದ ಅಡುಗೆಗೆ ಇಲ್ಲಿ ನಾನು ಹಲಸಿನಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಕೂಡ ತುಂಬಾ ಈಸಿಯಾಗಿರುತ್ತೆ. ಜೊತೆಗೆ ನಾವು ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಈ ಥರ ಹಲಸಿನಕಾಯಿ ಸಾಂಬಾರನ್ನೆಲ್ಲ ನಾವು ರೆಗ್ಯುಲರಾಗಿ ತಿಂತಾನೇ ಇದ್ವಿ. ಬಟ್ ನನಗೆ ಸುಮಾರು ದಿನ ಆಗಿತ್ತು, ಮಾಡಿ ನನಗೆ ಅಭ್ಯಾಸನೇ ಇರಲಿಲ್ಲ. ಬಟ್ ಆದರೂ ಕೂಡ ಮಾಡೋಣ ಅಂತ ಹೇಳಿ ಹಬ್ಬದ ದಿನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ. ಫಸ್ಟ್ ನಾವು ಹಲಸಿನಕಾಯಿನ ನೀಟಾಗಿ ಮೇಲುಗಡೆ ಇರೋವಂಥ ಸಿಪ್ಪೆನ ತೆಗೆದು ನೀಟಾಗಿ ನಾವು ಕಟ್ ಮಾಡಿ ನೀರಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಅದು ನಾವು ಕಟ್ ಮಾಡಬೇಕಾದಾಗ ಒಂದು ಸ್ವಲ್ಪ ನಮಗೆ ಅಂಟಂಟಿರುತ್ತೆ. ಆ ಟೈಮ್ನಲ್ಲಿ ಸ್ವಲ್ಪ ನಾವೇನು ನೈಫ್ ಯೂಸ್ ಮಾಡ್ತಾ ಇರ್ತೀವಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ರೆ ಆಯಿತು, ಯಾವುದೇ ರೀತಿ ಅಂಟಾಗೋದಿಲ್ಲ, ಆರಾಮಾಗೆ ವಾಶ್ ಮಾಡ್ಕೊಬೋದು. ನಾನಿಲ್ಲಿ ಮಸಾಲೆಗೆ ಒಂದು ಸ್ವಲ್ಪ ಧನಿಯಾ, ಜೀರಿಗೆ ಮತ್ತು ಚಕ್ಕೆ, ಲವಂಗ, ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಈ ಥರ ಚಕ್ಕೆ ಲವಂಗ ಏನಿದೆ, ಸ್ವಲ್ಪ ಮೆಣಸು, ಮೆಣಸಿನ್ಕಾಯಿ ಈ ಥರದನ್ನು ಹಾಕಿ ಫಸ್ಟ್ ನಾನು ಹುರ್ಕೊತೀನಿ. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ನಾನು ಹಾಕ್ತೀನಿ. ಇದಿಷ್ಟೂ ಬೇಗನೆ ಬೆಂದೋಗ್ಬಿಡುತ್ತೆ ಅಂತ ಹೇಳಿ ಫಸ್ಟ್ ಅದನ್ನು ಹಾಕ್ಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಇಷ್ಟನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಜಾಸ್ತಿ ಹೇಳಬೇಕಂದ್ರೆ ಎಣ್ಣೆನ ನಾನು ಜಾಸ್ತಿ ಉಪಯೋಗಿಸೋದಿಲ್ಲ. ನಾನು ಸ್ವಲ್ಪನೇ ಎಣ್ಣೆ ಹಾಕೋದು. ಹಾಗಾಗಿ ನಿಮಗೆ ಬೇಕು ಅಂತಂದರೆ ನೀವು ಬೇಕಾದರೆ ಜಾಸ್ತಿ ಎಣ್ಣೆನ ನೀವು ಹಾಕ್ಕೊಬೋದು. ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ.
ನಾನಿಲ್ಲಿ ಮುಂಚೆನೇ ಕಾಳುಗಳನ್ನ ನೆನೆಸ್ಕೊಂಡಿದ್ದೆ, ಬಟಾಣಿ ಮತ್ತು ಕಡಲೆಕಾಳು ಇವೆರಡೂ ಕೂಡ ನಾನು ನೆನೆಸಿಟ್ಟಿದ್ದೆ. ಸೊ ಅದನ್ನು ನಾನು ಹಾಕ್ಕೊಂಡು, ಜೊತೆಗೆ ನಾವೇನು ಕಟ್ ಮಾಡಿ ಇಟ್ಟಿರ್ತೀವಲ್ವ, ಹಲಸಿನಕಾಯಿನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸೊ ಅಷ್ಟನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವೇನು ರುಬ್ಬಿ ಇಟ್ಕೊಂಡಿರ್ತೀವಲ್ವ ಮಸಾಲ, ಅದಷ್ಟನ್ನು ಹಾಕಿದ್ರೆ ಆಯಿತು, ನಮಗೆ ಸಾಂಬಾರು ರೆಡಿ ಆಗುತ್ತೆ. ಸೊ ಸಾಲ್ಟನ್ನು ಹಾಕೋದನ್ನು ಮರಿಬೇಡಿ. ಬೆಳಗ್ಗೆನೇ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆದೆ, ಬಟ್ ಆಗಲಿಲ್ಲ. ಸೊ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟೆ. ಸೊ ಹಾಗಾಗಿ ಈವ್ನಿಂಗ್ ಆಯಿತು, ನಾನು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೆ. ಹಾಗೆ ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ಕುಡಿಯೋಣ ಅಂತ ಹೇಳಿ ಕರ್ಬೂಜ ಹಣ್ಣಿನ ಜ್ಯೂಸನ್ನ ಮಾಡ್ಕೊಂಡಿದ್ದೆ. ನಾನು ಹೆಚ್ಚಿಗೆ ಹೇಳಬೇಕಂದ್ರೆ ಸಕ್ಕರೆ ಏನೂ ಹಾಕಿರಲಿಲ್ಲ. ಸೊ ಹಾಗಾಗಿ ಕಲರ್ ಆ ರೀತಿ ಇದೆ ಅಂತಂದರೆ ನಾನು ಬೆಲ್ಲನ ಯೂಸ್ ಮಾಡಿದ್ದೆ. ಸೊ ಹಾಗಾಗಿ ಕಲರ್ ಸ್ವಲ್ಪ ಡಾರ್ಕ್ ಇದೆ. ಕರ್ಬೂಜ ಹಣ್ಣಿನ ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಬೇರೆ ಸೀಸನಲ್ಲಿ ಬೇರೆ ತುಂಬಾ ಸಿಗ್ತಾ ಇದೆ. ಸೊ ಕುಡಿದ್ರೆ ತುಂಬಾ ಬಾಡಿಗೆ ತಂಪು ಅಂತಲೇ ಹೇಳ್ಬೋದು. ಹಾಗೆ ನಾನು ದೀಪ ಎಲ್ಲ ಹತ್ತಿಸಿ ಮನೆಯಲ್ಲಿ ಸೊ ಹೋಗೋಣ ಅಂಥೇಳಿ ದೇವಸ್ಥಾನಕ್ಕೆ ರೆಡಿ ಮಾಡಿಕೊಂಡೆ. ಎಸ್ಪೆಷಲಿ ನಮಗೆ ಪ್ರತಿ ಶಿವರಾತ್ರಿನಲ್ಲೂ ಒಂಥರ ಸ್ಪೆಷಲ್ಲಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ಏರಿಯಾದಲ್ಲೇ, ಅಂದರೆ ನಮ್ಮ ರೋಡಲ್ಲೇ ನಮಗೆ ದೇವಸ್ಥಾನ ಇದೆ. ಸೊ ಹಾಗಾಗಿ ತುಂಬಾ ಒಂಥರ ಲೈಟ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಜನಗಳಾಗಿರ್ಬೋದು, ಹೆಚ್ಚಿಗೆ ಜನ ಇರ್ತಾರೆ. ಸೊ ತುಂಬಾ ಒಂಥರ ಹೇಳಬೇಕಂದ್ರೆ ಹಬ್ಬದ ವಾತಾವರಣ ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ನಾನು ನಿಮಗೆ ಒಂದು ಕ್ಲಿಪ್ನ ತೋರಿಸ್ತೀನಿ ಹೇಗಿತ್ತು ವಾತಾವರಣ ಅಲ್ಲೆಲ್ಲ ಅಂಥೇಳಿ. ತುಂಬಾ ರಶ್ಶು ಕೂಡ ಇರ್ತಾರೆ. ಸೊ ನಾನು ಹೋಗಿ ಟೈಮ್ನಲ್ಲಿ ಆಲ್ಮೋಸ್ಟ್ ಒಂದು 4:30 5 o'clock ಆಗಿತ್ತು. ಸೊ ಆ ಟೈಮ್ನಲ್ಲಿ ಸ್ವಲ್ಪ ಕಡಿಮೆ ಇದ್ದರು. ಬಟ್ ಈವ್ನಿಂಗ್ ಅಂತ ಹೋದ್ರಂತೂ ನಮ್ಮ ಮನೆವರೆಗೂ, ಅಂದರೆ ಹೋಲ್ ರೋಡ್ ಪೂರ್ತಿ ನಮಗೆ ಒಂದು ಕ್ಯೂನ ನಿಂತ್ಕೊತಾರೆ. ಸೊ ಅಷ್ಟು ಜನ ಇರ್ತಾರೆ. ಸೊ ನಾನು ಹೋದಾಗ ಅಷ್ಟು ಜನ ಇರಲಿಲ್ಲ. ಸೊ ಅದನ್ನು ನೋಡಿಕೊಂಡೇ ನಾನು ಹೋದೆ. ದೇವಸ್ಥಾನದಲ್ಲೂ ಅಷ್ಟೇ ತುಂಬಾ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ದೇವರಿಗೆ. ಸೊ ಅದನ್ನು ನೋಡಿ ನಮಗೇನೋ ಒಂಥರ ಸಂತೋಷ ಆಯಿತು. ಏಕೆಂದರೆ ನಮಗೆ ದೇವಸ್ಥಾನಕ್ಕೆ ಹೋಗೋದೇ ಒಂದು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ಸೊ ನಾವು ಹೋದಾಗ ನಾವು ದೇವರಿಗೆ ಏನು ಅಲಂಕಾರ ಮಾಡಿರ್ತಾರಲ್ವ, ಅದೇ ಒಂಥರ ನಮಗೆ ಹಬ್ಬದ ಕಳೆನ ತಂದುಕೊಡುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ಇದಿಷ್ಟು ಬಂದು ನನ್ನ ಒಂದು ಹಬ್ಬದ ವ್ಲಾಗ್ ಆಗಿತ್ತು. ಸೊ ನೀವೆಲ್ಲ ಹೇಗೆ ಶಿವರಾತ್ರಿನ ಆಚರಿಸಿದ್ರಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ ಅಂತ ಕೂಡ ಹೇಳ್ತೀನಿ. ಸೊ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.